ಅವಾಗ ನಮ್ಮ ಚಿಕ್ಕಪ್ಪರ ಜೊತೆನೇ ಇದ್ದೆ. ನಮ್ಮ ತಂದೆ ಆಮೇಲೆ ಅವ್ರ ಹೆಂಡತಿ ಆ ಮಕ್ಳುಗಳೆಲ್ಲ ಬೇರೆ ಇದ್ದರು. ನಾನು ನಮ್ಮ ಹುಣಸೂರು ಜೊತೆನೇ ಇದ್ದಿದ್ದು. ನಾನು ಯಾವಾಗಲೂ ಹುಣಸೂರು ಕೃಷ್ಣಮೂರ್ತಿಗಳ ಜೊತೆಗೆ ನಾನೊಬ್ಬನೇ ಜೊತೆಲಿ ಇರ್ತಿದ್ದೆ ಯಾವಾಗಲೂ. ಸೊ ನನ್ನ ಅವರು ಮಗ ಅಂತಾನೆ ಸಾಕೋತಿದ್ರು. ಈ ಥರ ಹಾಸನದಲ್ಲಿ ಯಾವುದೋ ನಾಟಕದ ಕಂಪನಿಯಲ್ಲಿ ಅದ್ರಲ್ಲಿ ಪಾರ್ಟ್ ಮಾಡೋಕ್ಕೆ ಅಂತ ಹೋದಾಗ ನನ್ನೂ ಕೂಡ ಕರ್ಕೊಂಡು ಹೋಗಿದ್ರು. ಸೊ ಎಲ್ಲೋದ್ರೂ ನಮ್ಮ ಚಿಕ್ಕಪ್ಪವ್ರು ನಾನು ಕರ್ಕೊಂಡು ಹೋಗೋರು. ಬಟ್ ಒಂದೇನು ಅಂತ ಹೇಳಿದ್ರೆ, ಅವತ್ತಿನ ದಿವಸದಿಂದ ನಾನು ಅವರಿಂದ ಕಲ್ತಿದ್ದೀವೆಲ್ಲ. ಅಂದರೆ ಇದು ಹೇಳ್ತಾರೆ ಅನ್ನಭಾಗ್ಯನೋ ಅಥವಾ ಇವತ್ತಿನ ದಿವಸ ಅನ್ನಭಾಗ್ಯ ಅಂತಾರಲ್ಲ, ವಿದ್ಯಾಭಾಗ್ಯ ಎಲ್ಲನೂ ಅವ್ರು ಹೇಳ್ಕೊಟ್ಟಿದ್ದೇನೆ. ಅವರು ನನಗೆ ಸ್ಲೇಟಲ್ಲಿ ಈ ತಿದ್ದಾಕಿ ಕೊಟ್ಟಿದ್ದಾರೆ ನಿರ್ದೇಶನದ್ದು. ಅದನ್ನು ನಾನು ತಿದ್ದಿ ನಾನು ಕಲ್ತ್ಕೊಂಡಿದ್ದೇನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಹುಣಸೂರವರು ನನ್ನ ಗುರುಗಳಾದರು. ಅವ್ರ ಹತ್ರ ಈ ವೀರಸಂಕಲ್ಪ ಮಾಡಿದೆ. ಆಮೇಲೆ ಅಲ್ಲೇ ಇದ್ದಾಗ ಹಾಗೆ ಇದ್ದಾಗ ಒಂದು ನಮ್ಮ ಅತ್ತೆ ಇದ್ರು, ನಮ್ಮ ಸೋದರತ್ತೆ ದ್ವಾರಕೀಶ್ ಅವರ ತಾಯಿ, ನಮ್ಮ ತಂದೆ ತಂಗಿ. ಸೊ ನಮ್ಮ ಅತ್ತೆಗೆ ಸೋದರತ್ತೆಗೆ ಏನು ಆಸೆ ಇತ್ತು ಅಂದರೆ, ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅವ್ರ ಮಗಳನ್ನ ಅಂತ ಅವ್ರಿಗೆ ಆಸೆ ಇತ್ತು. ಆದರೆ ಇಲ್ಲಿ ಸಂಸಾರ ತುಂಬ ದೊಡ್ಡದು ನಮ್ಮದು. ಆಮೇಲೆ ಏನು ವರಮಾನ ಇಲ್ಲ, ಏನೂ ಇಲ್ಲ. ಎಲ್ಲ ಸ್ವಂತ ಕಂಪ್ನಿಲಿ ಕೆಲಸ ಮಾಡಿದ್ರೆ ದುಡ್ಡು ಏನು ಸಿಗುತ್ತೆ? ದುಡ್ಡು ಏನು ಕೊಡ್ತಾನೆ ಇರಲಿಲ್ಲ. ಪ್ರೊಡಕ್ಷನ್ ಎಲ್ಲ ನೋಡ್ಕೋಬೇಕು, ಅದು ಮಾಡ್ಕೋಬೇಕು. ಅವಾಗ ಏನು ತಿಂಡಿ ಕಾಫಿ ಏನು ತಿಂತೀವೋ ಅಷ್ಟೇ ಹೊರ್ತು ಬೇರೆ ರೊಕ್ಕ ಏನೂ ಇರ್ತಿರ್ಲಿಲ್ಲ, ಜೋಬಲ್ಲಿ ಕಾಸು ಇರ್ತಿರ್ಲಿಲ್ಲ, ಏನು ಕೊಡ್ತಾ ಇರಲಿಲ್ಲ. ಫ್ರೀ ಸರ್ವಿಸ್ ನನ್ನ ಚಿಕ್ಕಪ್ಪ ಅವರದು ಏನಿಲ್ಲ, ಅದು ಒಂದು ಮನೆ ಕಂಪನಿ ಅದು. ಸೊ ಏನೂ ಇಲ್ಲ. ಸೊ ಇವನಿಗೆ ಹೆಂಗೆ ಕೊಡೋದು ಹೆಣ್ಣನ ಅಂತ ಅವ್ರ ಫ್ಯಾಮಿಲಿಲೆಲ್ಲನೂ ಕೂಡ ಒಂದು ಸ್ವಲ್ಪ ಜಿಜ್ಞಾಸೆ ಇತ್ತು. ಅವರ ಅಣ್ಣ ತಮ್ಮಂದರಲ್ಲಿ, ನನ್ನ ಹೆಂಡತಿ ಅಣ್ಣ ತಮ್ಮಂದರಿಗೆ. ಯಾಕೆಂದರೆ ಮಧು ಅವರು ತುಂಬ ಅನುಕೂಲಸ್ಥರಾಗಿದ್ದರು. ಅವರು ಹೇಳಿದ್ರು, ನೀ ಯಾಕೆ ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತೀಯ? ಬಿಟ್ಬಿಡು, ಬೇರೆ ಏನಾದ್ರು ಇಂಜಿನಿಯರು ಡಾಕ್ಟ್ರನ್ನೋ ಮದುವೆ ಮಾಡ್ಕೊ. ನಿನ್ನ ಹನಿಮೂನ್ಗೆ ನಾವು ಇಂಗ್ಲೆಂಡಿಗೆ ಕಳಿಸ್ತೀವಿ, ಸ್ವಿಟ್ಜರ್ಲೆಂಡಿಗೆ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಮ್ಮ ಅತ್ತೆಗೆ ಅವ್ರಿಗೆ ಆಸೆ, ಅವ್ರ ಅಣ್ಣನ ಮಗ ನನಗೆ ಕೊಡಬೇಕು ಅಂತ. ನನಗೆ ಬರೀ ಓದಿದ್ದು BSc ಅಷ್ಟೇ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಸೊ ಈ ಥರ ಮನೆ ಮಠ ಏನೂ ಇಲ್ಲ, ಗದ್ದೆಗಿದ್ದೆ ಹೊಲ 0. ಸೊ ಈ ಥರ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಹೆಂಗೆ ಸಾಕ್ತಾರೆ? ಅವ್ರು ಅನ್ಕೋತಾರೆ, ನನ್ನ ತಂಗಿನ ಹೆಂಗೆ ಇವನು ಸಾಕ್ತಾನೆ, ಮನೇಲಿ ಇಷ್ಟೊಂದು ಜನ ಸಂಸಾರ ದೊಡ್ಡದಿರುವಾಗ ಅಂತ. ಸರಿ ಬಲವಂತ ಹಿಂಗೆ ಆಯಿತು. ದಿವಸಗಳೆಲ್ಲ ಕಳೀತು. ಯಾರಿಗೂ ಇಷ್ಟ ಇರಲಿಲ್ಲ. ಈವನ್ ನಮ್ಮ ದ್ವಾರಕೀಶು ಕೂಡ ಇಷ್ಟ ಇರಲಿಲ್ಲ. ನಾನು ಇಲ್ದೇ ಇದ್ದಾಗ ಅವ್ರ ಅಮ್ಮನ ಜೊತೆ ಜಗಳ ಕಾಯವ. ಸೊ ಹಂಗೆ ನಡೀತು. ಸ್ವಲ್ಪ ದಿವಸ ವರ್ಷ ನಡೀತು. ಆಮೇಲೆ ಮತ್ತೆ ಬಲವಂತ ಮಾಡಿ ಇಲ್ಲ ಇವನಿಗೆ ಕೊಡಬೇಕು ಅಂತ ಆಸೆ ಪಟ್ಟರು. ನನ್ನ ಮದುವೆ ಮುಗಿದೋಯ್ತು. ಯಾಕೆಂದ್ರೆ ಅವ್ನಿಗೆ ಗೊತ್ತು ಸಿನಿಮಾದಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದಾನೆ, ಸಿನಿಮಾದಲ್ಲಿ ಅವ್ನು ಪಾರ್ಟ್ ಮಾಡ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ. ಅಂಡ್ ಅವನು ಮಾಡ್ತಾ ಇರೋದು ಅವನು ಗಿಟ್ಟಿಂಗು ಜೊತೆಗೆ ಅವನು ಐ ಥಿಂಕ್ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದ ಅಂತ ಕಾಣಿಸುತ್ತೆ, ಮಮತೆಯ ಬಂಧನ ಅಂತ. ಅವ್ನಿಗೆ ಗೊತ್ತು ಅವೆಲ್ಲ ಏನೋ ನೋಡಿದ್ದಾನೆ. ಅದರಿಂದ ನಾನು ಕಷ್ಟಪಡೋದಲ್ಲೇ ನನ್ನ ತಂಗಿನೂ ಈ ಥರ ಕಷ್ಟಪಡೋದು, ತಂಗಿ ಗಂಡ ಕಷ್ಟಪಟ್ಟು ನನ್ನ ತಂಗಿನ ಏನು ಸಾಕ್ತಾನೆ, ಬೇಡ ಅಂತ. ಸರಿ, ಅವಳು ನನ್ನ ಹೆಂಡತಿನೂ ಇಷ್ಟಪಟ್ಲು ನನ್ನೇ ಮದುವೆ ಮಾಡ್ಕೊಳ್ಳೋಕ್ಕೆ. ಸೊ ಆವಾಗ ನಮ್ಮ ಚಿಕ್ಕಪ್ಪರ ಜೊತೆ ನಾನು ಇದ್ದೆ, ಅವ್ರ ಜೊತೆನೇ ಇದ್ದೆ ನಾನು. ಆವಾಗ ಯಾವಾಗ ಮದುವೆ ಆಯಿತು, ನಾನು ಬೇರೆ ಜೀವನ ಮಾಡಬೇಕು ಅಂತ ಅನ್ನಿಸ್ತು ನನಗೂ. ಸೊ ನಮ್ಮ ಚಿಕ್ಕಪ್ಪರ ಜೊತೆನೇ ಇದ್ದೆ. ನಮ್ಮ ತಂದೆ ಆಮೇಲೆ ಅವ್ರ ಹೆಂಡತಿ ಆ ಮಕ್ಳುಗಳೆಲ್ಲ ಬೇರೆ ಇದ್ದರು. ನಾನು ನಮ್ಮ ಹುಣಸೂರು ಜೊತೆನೇ ಇದ್ದಿತ್ತು. ನಾನು ಯಾವಾಗಲೂ ಹುಣಸೂರು ಕೃಷ್ಣಮೂರ್ತಿಗಳ ಜೊತೆನೆ. ಯಾಕೆಂದರೆ ಅವ್ರಿಗೆ ಮೊದಲು ಹುಟ್ಟಿದ್ದಾಗ ಮಕ್ಕಳೆಲ್ಲ ಸತ್ತೋಗೋವು. ನಮ್ಮ ಹುಣಸೂರು ಅವ್ರಿಗೆ ಒಂದು 2 ತಿಂಗಳು 3 ತಿಂಗಳಿಗೆಲ್ಲ ಮಕ್ಕಳುಗಳೆಲ್ಲ ಹೊಟ್ಟೋಗೋವು. ಸೊ ಮಕ್ಕಳೆಲ್ಲ ಹೊಟ್ಟೋಗ್ತಿದ್ದರಿಂದ ಜೊತೆಗೆ ನಾನೊಬ್ಬನೇ ಜೊತೆಲಿ ಇರ್ತಿದ್ದೆ ಯಾವಾಗಲೂ. ಸೊ ನನ್ನ ಅವರು ಮಗ ಅಂತಾನೆ ಸಾಕೋತಿದ್ರು. ಈ ಥರ ಹಾಸನದಲ್ಲಿ ಯಾವುದೋ ನಾಟಕದ ಕಂಪನಿಯಲ್ಲಿ ಅದ್ರಲ್ಲಿ ಪಾರ್ಟ್ ಮಾಡೋಕ್ಕೆ ಅಂತ ಹೋದಾಗ ನನ್ನೂ ಕೂಡ ಕರ್ಕೊಂಡು ಹೋಗಿದ್ರು. ಸೊ ಎಲ್ಲೋದ್ರೂ ನಮ್ಮ ಚಿಕ್ಕಪ್ಪವ್ರು ನಾನು ಕರ್ಕೊಂಡು ಹೋಗೋರು. ನಾನು ಮಂತ್ರಾಲಯಕ್ಕೆ ಮೊದಲು ಬಂದಿದ್ದ ನಾನು ಹುಣಸೂರು ಅವ್ರ ಜೊತೆನೆ. ಸೊ ಈ ಥರ ಅವ್ರ ಜೊತೆ ಬಂದೆ. ಆಮೇಲೆ ಏನು ಮಾಡೋದು, ಸ್ವಲ್ಪ ಎಲ್ಲನೂ ಬೇರೆ ಹೋಗಬೇಕು ಅಂತ ಅನ್ನಿಸ್ತು. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನಮ್ಮತ್ತೆ ನನಗೆ ಕೊಡಬೇಕು ಅಂತ ಅವ್ರು ಆಸೆ ಪಟ್ಟರು. ಆಮೇಲೆ ನಾನು ಒಂದು ಸತಿ ಇದನ್ನು ಕೇಳಿದೆ, ನನ್ನ ಹೆಂಡ್ತಿನ ಕೇಳಿದೆ. ಇನ್ನೂ ಮದುವೆ ಆಗಿರಲಿಲ್ಲ, ಭೇಟಿ ಆಗ್ತಾಯಿದ್ದು. ಏನಂತ ಹೇಳಿದ್ರೆ, ಆವಾಗ ನಮ್ಮ ಅತ್ತೇನೋ ಮದ್ರಾಸ್ಗೆ ಬಂದ್ಬಿಟ್ರು.
ಅವರು ಕೂಡ ನಮ್ಮ ಚಿಕ್ಕಪ್ಪವ್ರ ಮನೇಲೇ ಇದ್ದಿದ್ದು. ಸೊ ದೊಡ್ಡ ದೊಡ್ಡ ಫ್ಯಾಮಿಲಿ ಆಗೋಯ್ತು. ನಮ್ಮ ಚಿಕ್ಕಪ್ಪ, ಅವ್ರ 3 ಮಕ್ಕಳು, ಆಮೇಲೆ ನಾನು, ನಮ್ಮ ಅತ್ತೆ, ನನ್ನ ಸೋದರತ್ತೆ, ಆಮೇಲೆ ನನ್ನ ಹೆಂಡತಿ, ಮದುವೆ ಆಗದೆ ಇರೋ ಹುಡುಗಿ, ಎಲ್ಲ ಒಟ್ಟಿಗೆ ಇರ್ತಿದ್ವು ನಾವು. ಸೊ ಅವಾಗ ಕೇಳಿದೆ ಒಂದು ಸತಿ ನಾನು ನನ್ನ ಹೆಂಡ್ತಿನ, ನೀನು ನನ್ನ ಮದುವೆ ಮಾಡ್ಕೋತೀಯ ಅಂತ. ಯಾಕೆ ಅಂತ. ಇಲ್ಲ, ಇವರೆಲ್ಲ ಬೇಡ ಬೇಡ ಅಂತ ಇದ್ದಾರಲ್ಲ, ನೀನು ಮದುವೆ ಮಾಡ್ಕೋತೀಯ, ನನಗೇನೋ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ ಅಂತ. ನೋಡ್ತಾ ಇರು, ನಾ ಮದುವೆ ಮಾಡ್ಕೊಂಡ್ರೆ ನಿನ್ನೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಅವಳು. ಚೆನ್ನಾಗಿ ಜ್ಞಾಪಕ. ನನಗೆ 25-26 ಇರಬೇಕು. ಅವಳು ನನಗಿಂತ 6 ವರ್ಷ ಚಿಕ್ಕವಳು. ಸರಿ, ನಿನ್ನೆ ಮದುವೆ ಮಾಡ್ಕೋತೀನಿ ಅಂತ, ನೋಡೋಣ ಅಂತ. ಲವ್ ಮಾಡ್ತಿದ್ರ? ಹಾಂ, ಇಬ್ರು? ಎಸ್, 5 ವರ್ಷ ಲವ್ ಮಾಡಿದ್ವಿ. ಇದೆಲ್ಲ ಕೇಳಬೇಕು ಅಂತ ಹೇಳಿದಾಗ ಒಂದಿಷ್ಟು ಪ್ರೇಮ ಅಂಕುರಿಸಿರ್ಬೇಕು. ಸೊ 5-6 ವರ್ಷ, ಐ ಥಿಂಕ್ 5 ವರ್ಷನ 6 ವರ್ಷನ ಐ ಥಿಂಕ್ ಲವ್ ಮಾಡಿದ್ದೀವಿ. ಲವ್ ಆಗಿದ್ದಂಗೆ ಅದೆಲ್ಲ ಗೊತ್ತಾ, ಹಿಂಗೆ ಆಗೋಯ್ತಷ್ಟೇ. ಸೊ ಏನಂದರೆ, ಚಿಕ್ಕಪ್ಪ ಅವರು ಕಂಪನಿಲೇ ಕೆಲಸ ಮಾಡ್ತಾ ಇದ್ವು. ಅಲ್ಲ, ಎಲ್ಲ ಸುತ್ತಾಡಿದ್ರಿ ಮದುವೆಗೆ ಮುಂಚೆ ಲವ್ ಮಾಡ್ಕೊಂಡು? ಎಲ್ಲೂ ಸುತ್ತಾಡಿಲ್ಲ. ಮನೆಯಲ್ಲೂ ಕೂಡ ಇರ್ತಿಲ್ಲ. ಸಿನಿಮಾಕ್ಕೆ ಹೋಗುವು, ಸಿನಿಮಾ ತಾನೇ ನಮ್ಮ ಪ್ಯಾಷನ್ನು. ಒಂದು ಸಿನಿಮಾಕ್ಕೆ ಹೋಗುವು, ಎಲ್ಲೋ ಬೇರೆಯೇರೋ ನಾನು ನನ್ನ ಹೆಂಡತಿ ಸಿನಿಮಾ ನೋಡಿರೋದು. ಮದುವೆ ಆದಮೇಲೆ ಚೆನ್ನಾಗಿ ಸುತ್ತಾಡಿದ್ದೀವಿ. ಅದು ಮದುವೆ ಯಾವ ಸಿನಿಮಾಗೆ ಹೋಗಿದ್ರಿ, ಜ್ಞಾಪಕ ಇದೆಯಾ? ಇಲ್ಲ, ಅದೆಲ್ಲ ನಮ್ಗೆ ಇಲ್ಲ. ಯಾವ ಊರಲ್ಲಿ? ಮೈಸೂರೇ ಅಥವಾ ಚೆನ್ನೈ ಅಂದರೆ ಮದ್ರಾಸ್. ಅವಾಗ ಮದುವೆ ಅಂತ ಡೇಟ್ ಫಿಕ್ಸ್ ಆಯಿತು. ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ಉಪನಯನನೇ ಆಗಿಲ್ಲ. ಉಪನಯನ ಅಂದರೆ ಮುಂಜಿ, ಬ್ರಾಹ್ಮಣರಲ್ಲಿ ಉಪನಯನ ಅಂದರೆ ಜನವರ ಹಾಕೋದು. ನನಗೆ 20 ವರ್ಷ ಜನವರನೇ ಹಾಕಿಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಆಸಕ್ತಿ, ನಮ್ಮ ತಂದೆಗೂ ಆಸಕ್ತಿ ಇಲ್ಲ, ಬೇರೆ ಯಾರಿಗೂ ಆಸಕ್ತಿನೇ ಇಲ್ಲ ಇವನು ಉಪನಯನ ಮಾಡಬೇಕು ಅಂತ. ಯಾವಾಗ ಮದುವೆ ಇನ್ನೇನು 1 ವಾರ ಇದೆ ಅನ್ನುವಾಗ ಆವಾಗ ಜನವರ ಹಾಕ್ಸಿದ್ರು ನನಗೆ. ಒಪ್ಕೊಂತೀರಂತ ನೀವು ಕೇಳ್ತಿರಲ್ಲ, ಅವಾಗ ಏನು ಹೇಳಿದ್ರು ಮೇಡಮ್? ಹೇಳಿದ್ರು, ನಾ ಮದುವೆ ನೋಡ್ತಾ ಇರೋ, ನಾನೇನಾದ್ರು ಮದುವೆ ಮಾಡ್ಕೋತೀನಿ ಅಂತ ಅಂದರೆ ನಿನ್ನೆ ಮದುವೆ ಮಾಡ್ಕೋತೀನಿ ಹೊರತು ಬೇರೆ ಮಾಡ್ಕೊಳ್ಳಲ್ಲ. ನಿನಗೇನು ಅನಿಸುತ್ತೆ ಅಂದು. ನನಗೇನು ನೀನು ಮದುವೆ ಮಾಡ್ಕೊಳ್ಳಲ್ಲ ನನ್ನ ಅನಿಸುತ್ತೆ ಅಂದರೆ, ಇಲ್ಲ ನೋಡ್ತಾ ಇರೋ, ನಾನು ನಿನ್ನೆ ಮದುವೆ ಮಾಡ್ಕೋತೀನಿ ಅಂತ. ಎಲ್ರಿಗೂ ಗೊತ್ತು. ದ್ವಾರಕೀಶ್ ಯದ್ವಾ ಜಗಳ ಕಾಯ್ತಾ ಇದ್ದ ಅವ್ರ ತಾಯಿ ಜೊತೆ. ಅವನು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೋಪ ಬಂದ್ಬಿಟ್ರೆ ಅವನಿಗೆ ಬೂಟ್ಸಲ್ಲಿ ಹೊಡೆದ್ಬಿಡ್ತೀನಿ, ಗುಂಡಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಇವೆಲ್ಲ ತಿಕ್ಲಂಗೆ ಮಾತಾಡ್ತಾ ಇದ್ದ. ತಿಕ್ಲು. ಸೊ ಹಿಂಗೆಲ್ಲ ಇದನ್ನು ನಮ್ಮ ಮತ್ತೆ ಏನು ಹೇಳೋರು ನನಗೆ, ಹಿಂಗೆಲ್ಲ ಅಂತ ಇದ್ದಾನೆ ಕಣೋ ದ್ವಾರಕಿ ಅಂತ. ಸರಿ, ಏನು ಮಾಡ್ತೀರಾ ನೀವು? ಅವ್ನ ಪಾಡ್ಗನ ಅಂದ್ಕೊಳ್ಳಿ, ನೋಡೋಣ ತಡಿ, ಮುಂದೆ ಇನ್ನೂ ಇದೆಯಲ್ಲ ಅಂತ. ಆಮೇಲೆ ಅವ್ರ ದೊಡ್ಡ ಮಗನ ಜೊತೆ, ಬಲಮಗನ ಜೊತೆ ಮಾತಾಡಿ, ಈ ಥರ ಇವನಿಗೇನೆ ಕೊಟ್ಟು ಮದುವೆ ಮಾಡೋಣ, ನನಗೆ ಆಸೆ ಇದೆ ಅಂತ. ಅವನು ಒಳ್ಳೆ ಹುಡುಗನೇ ಹೊರತು ಬೇರೆ ಏನಿಲ್ಲ, ಮುಂದೆ ಉದ್ಧಾರ ಆಗ್ತಾನೆ ಅಂತ ಕಾಣಿಸುತ್ತೆ, ನಾವೆಲ್ಲ ಇದ್ದೀವಲ್ಲ ನೋಡ್ಕೋತೀವಿ ಅಂತ ನಮ್ಮ ಅತ್ತೆ ಹೇಳಿದ್ರು. ಆಮೇಲೆ ಅವರು ಒಪ್ಕೊಂಡ್ರು. ನಮ್ಮ ಇನ್ನು ಮಿಕ್ಕದ ತಮ್ಮಂದರು ಯಾರು ಒಪ್ಪೇ ಇರಲಿಲ್ಲ. ನಮ್ಮ ಮಿಸಸ್ ಅಣ್ಣಂದರು ಇನ್ನೂ 3 ಜನ ಇದ್ದರು. ಅವ್ರಾಗ ಅಷ್ಟಾಗಿ ಇಷ್ಟಪಟ್ಟಿರಲಿಲ್ಲ ಪ್ರಾರಂಭದಲ್ಲಿ. ನಿಮ್ಮ ಲವ್ ಸಪೋರ್ಟ್ ಮಾಡಿದವ್ರೆ? ನಮ್ಮ ಅತ್ತೆ, ನನ್ನ ಹೆಂಡತಿ, ಬೇರೆ ಯಾರೂ ಅಲ್ಲ. ಅತ್ತೆ ಅಂದರೆ ನಮ್ಮ ಸೋದರತ್ತೆ, ನಮ್ಮ ತಂದೆ ತಂಗಿ. ಹೆಸರೇನು? ಜಯಮ್ಮ. ಸೊ ಅವರು ತುಂಬ ಇಷ್ಟಪಟ್ಟರು, ಮದುವೆ ಮಾಡಿಸಿದ್ರು. ಇನ್ವಿಟೇಷನ್ಗೆ ಪ್ರಿಂಟ್ ಮಾಡೋಕ್ಕೆ ಒಂದು ಏನಾದರೂ ನನಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರೆ, ನಂಗೆ ಮದುವೆ ಆಗುತ್ತೆ ಒಂದು 4 ಜನಕ್ಕೆ ಹೇಳ್ತೀವಿ ಅಂದರೆ ಅದಕ್ಕೆ ಇನ್ವಿಟೇಷನ್ ಇದ್ದರೆ ನನ್ನ ಮದುವೆ ನೀವೆಲ್ಲ ಬರಬೇಕು ಅಂತ ಕೊಡೋಕ್ಕೆ ಇನ್ವಿಟೇಷನ್ ಇರಬೇಕು. ಆಮಂತ್ರಣ ಪತ್ರಿಕೆನೇ ಯಾರೂ ಪ್ರಿಂಟ್ ಮಾಡಿಸ್ಲಿಲ್ಲ. ನನ್ನ ಅಷ್ಟು ಪ್ರೀತಿಯಾಗಿ ಸಾಕ್ತಾಯಿದ್ದು ನಮ್ಮ ಚಿಕ್ಕಪ್ಪ ಅವರು ಕೂಡ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಲಿಲ್ಲ. ಆಮೇಲೆ ನಮ್ಮ ತಂದೆನೂ ಏನು ಪ್ರಿಂಟ್ ಮಾಡಿಸ್ಲಿಲ್ಲ. ನಮ್ಮ ತಂದೆ ಏನಂತ ಹೇಳಿದ್ರೆ, ಒಂದು ರೀತಿ ನಾನು ಅಷ್ಟಾಗೆ ಅವ್ರ ಬಗ್ಗೆ ಎಲ್ಲೂ ಹೇಳೋಕ್ಕೂ ಹೋಗಲ್ಲ. ಅವ್ರು ಏನಂತ ಹೇಳಿದ್ರೆ, ಮದ್ಯ ವ್ಯಸನಿ ಅವರು. ಯದ್ವಾ ಡ್ರಿಂಕ್ಸ್ ಕುಡಿದ್ಬಿಡೋದು, ಡ್ರಿಂಕ್ಸ್ ಕುಡಿದ್ರೆ ಯದ್ವಾ ಮಾತಾಡೋದು. ಎಷ್ಟೋ ಸತಿ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟಾರೆ. ನನಗೆ ಏನು ಇಲ್ಲ, ಏನೋ ಒಂದು ಕುಡಿದ್ಬಿಟ್ಟಿರ್ತಾರಲ್ಲ, ಏನೋ ಆಸರೆ ಆಗಿಲ್ಲ, ಏನೂ ಇಲ್ಲ ಅಂತ ಕಾಣಿಸುತ್ತೆ ಅಂತ ಅವ್ರ ಲೆಕ್ಕ. ಮನೆ ಬಿಟ್ಟು ಹೋಗು ಅಂತ ಅಂದರು. ಏನು ಮಾಡೋಕ್ಕಂತ, ಮನೆ ಬಿಟ್ಟು ಎಲ್ಲಿ ಹೋಗೋಕ್ಕಾಗತ್ತೆ ನಾವು? ಅಷ್ಟು ಧೈರ್ಯ ಮೊದಲು ಇರಲಿಲ್ವಲ್ಲ. ಏನಕ್ಕಂತ ಇದೆ ನಿಮಗೆ? ಅದೇನು, ಅವರು ಮದ್ಯ ಕುಡಿದ್ಬಿಟ್ಟು ಗಲಾಟೆ. ಆಮೇಲೆ 2ನೇ ಹೆಂಡತಿ, ಮಕ್ಕಳ ಮೇಲೆ ಮಕ್ಕಳು. ನೀವು ಮೊದಲನೇ ಹೆಂಡತಿ ಮಗನ? ಮೊದಲನೇ ಹೆಂಡತಿ ನಮಗೆ ನಮ್ಮ ತಾಯಿಗೆ ಇನ್ನೂ ನಾವು ಒಟ್ಟು 6 ಜನ ಮಕ್ಕಳು. ಅದರಲ್ಲಿ ಮೊದಲನೇ ಅವಳು ಉಷಾ ಅಂತ, ಅವಳು ಭಾಳ ಬೇಗ ಹೊಟ್ಟೋಗ್ಬಿಟ್ಲು. 8 ವರ್ಷಕ್ಕೆ 9 ವರ್ಷಕ್ಕೆ ಅವಳು ಹೊಟ್ಟೋದ್ಲು. ನಾನು ಆಮೇಲೆ ಇನ್ನೊಬ್ಬ ನಾಗೇಂದ್ರ ಅಂತ, ಅವನು ಹೋದ.
ಆಮೇಲೆ ಇನ್ನಿಬ್ಬರು ಸುರೇಶ್ ಅಂಡ್ ಹರೀಶ್ ಅಂತ ನನ್ನ ಜೊತೆ ಈಗ ನಾನು ಬದುಕಿದ್ದೀನಿ. ಆಮೇಲೆ ಸುರೇಶ್ ಅನ್ನೋನು ಮೈಸೂರಲ್ಲಿದ್ದಾನೆ, ಹರೀಶ್ ಅನ್ನೋನು ಇಲ್ಲೇ ಶಿವನಹಳ್ಳಿ ಹತ್ರ ಇದ್ದಾನೆ. ನಾವು 3 ಜನ, ನಾವು ಯಾವ ಥರದ್ದು ಕೆಟ್ಟ ಅಭ್ಯಾಸನೂ ಇಲ್ಲ. ಕೆಟ್ಟ ಅಭ್ಯಾಸ ಹೇಳಲ್ಲ, ಯಾವ ಥರದ ಅಭ್ಯಾಸನೂ ಇಲ್ಲ. ಅವನು ಅಷ್ಟೇ, ಯಾರೋ ನನ್ನ ತಮ್ಮಂದರು ಅಷ್ಟೇ, ಕುಡಿಯಲ್ಲ, ಸಿಗರೇಟ್ ಸೇದಲ್ಲ, ಏನಿಲ್ಲ. ನಾನು ಹೆಂಗಿದ್ದೇನೋ ಅದೇ ಥರ ಅವರಿದ್ದಾರೆ, ಕ್ಲೀನಾಗಿದ್ದಾರೆ. ಏನೋ ಅವ್ರ ಜೀವನ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅಪ್ಪ ಏನಕ್ಕೆ ಅಷ್ಟೊಂದು ಕುಡಿತಾ ಇದ್ದಿದ್ದು? ಅವ್ರು ಮೊದಲು ಎಕ್ಸ್ ಸರ್ವಿಸ್ ಮನ್ ಮಿಲಿಟರಿಲಿ ಇದ್ದವ್ರು, ಒಂಥರ ತುಂಬ ಒಡ್ಡು ಜಾಯಮಾನ. ಕುಡಿಯೋಕ್ಕೆ ಶುರು ಮಾಡ್ತಾ ಕುಡಿಯೋದು ಅವ್ರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೊನೆ ಕುಡಿತಾ ಇದ್ದಾಗ ಅವ್ರ ಜೊತೆ ಯಾರಿದ್ರು ಅವ್ರ ಜೊತೆ ಕುಡಿದ್ಬಿಡೋರು. ಯಾರು ಸ್ಕ್ಯಾವೆಂಜರ್ ಇದ್ದಾರೆ ಅಂದ್ಕೊಳ್ಳಿ, ಅವ್ರ ಜೊತೆನೇ ಕುಡಿದ್ಬಿಡೋದು. ಜಾಸ್ತಿ ಕುಡಿದ್ಬಿಡೋದು. ಕುಡಿದ ತಕ್ಷಣ ಇನ್ನೇನು ಕುಡಿದ ಮೇಲೆ ಇನ್ನೇನು ಆಮೇಲೆ ಪ್ರಜ್ಞೆ ಇರೋಲ್ವಲ್ಲ, ಬಿದ್ದುಬಿಟ್ಟಿರ್ತಾರೆ. ಮನೆಯವ್ರು ಹೋಗಿ ಅವ್ರನ್ನ ಎತ್ಕೊಂಡ್ಬರ್ತಾ ಇದ್ರು. ಅಲ್ಲ, ಎರಡನೇ ಮದುವೆ ಆಗಿದ್ದಕ್ಕೆ ಹಂಗಾಗಿದ್ದ ಇಲ್ಲ ಮುಂಚೆಯಿಂದ? ಇಲ್ಲ, ಮುಂಚೆಯಿಂದ ನಂಗೆ ಜ್ಞಾಪಕ ಇಲ್ಲ. ಬಟ್ ಅವರು ಒಂಥರ ಈ ಥರ ಅಭ್ಯಾಸನೇ. ಅವ್ರು ಏನು ಅಂದರೆ ಮಿಲ್ಟ್ರಿಯಿಂದ ಬಂದ ಮೇಲೆ ಇದಕ್ಕೆ ಕೆಲಸ ಮಾಡೋರು. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಈ ಕ್ಲರ್ಕ್ಗಳಿರ್ತಾರೆ ನೋಡಿ, ಹೊರಗಡೆ ಕೂತ್ಕೊಂಡು ಅರ್ಜಿ ಬರೆಯೋದು, ಇದು ಮಾಡೋದು, ಅದು ಮಾಡೋದು, ಈ ಥರದ್ದೆಲ್ಲ ಮಾಡಿ ಸಂಪಾದನೆ ಮಾಡ್ತಾಯಿದ್ರು. ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಈ ಸೌದೆಗಳದ್ದು ತರಬೇಕು ಮಾಡಬೇಕು ಅಂತಂದಾಗ ಲೈಸೆನ್ಸ್ ಕೊಡಬೇಕಾಗಿತ್ತು, ಪರ್ಮಿಟ್ ಥರ, ಆ ಥರದ್ದೆಲ್ಲ ನೋಡ್ಕೊಳ್ಳೋರು. ಅದೆಲ್ಲ ನೋಡ್ಕೊಳ್ಳೋರು. ಆಮೇಲೆ ಏನೋ ಅರ್ಜಿ ಬರ್ಕೊಟ್ಟೋರು, ಅದು ಮಾಡಿಕೊಡೋರು. ಸೊ ದುಡ್ಡು ಬರೋದು, ಇದು ಬರೋದು, ದುಡ್ಡು ಬಂದ ಮೇಲೆ ಸಾಯಂಕಾಲ ಕುಡಿದು ಬಿಡೋದು. ಬೆಳಗ್ಗೆ ಕುಡಿಯೋರು ಸಂಜೆ? ಸಾಯಂಕಾಲ ಡೆಫಿನೆಟ್. ಸೊ ಕುಡಿದು ಅದೊಂದು ಬೇರೆ. ಆಮೇಲೆ ನಮ್ಮ ತಂದೆಯಲ್ಲಿ ಇನ್ನೊಂದು ಸ್ಪೆಷಲ್ ಗುಣ ಇತ್ತು. ಏನಂತ ಹೇಳಿದ್ರೆ, ನಾಗರಾವನ ಹಂಗೆ ಹಿಡಿದ್ಬಿಡೋರು. ಇಲ್ಲ ಯಾರ ಮನೇಲಿ ನಾಗರಾವ್ ಬಂತು ಅಂತ ಹೇಳಿದ್ರೆ ಹೋಗಿದ್ದಾನೆ ಅದನ್ನು ಹಿಡಿದು ಬಿಡೋರು. ಹೇಗೆ ಅಂದರೆ, ಈ ಬರ್ಜಿ ಇರುತ್ತಲ್ಲ, ಬರ್ಜಿ ಇರುತ್ತಲ್ಲ, ಶಾರ್ಪ್ ಎಡ್ಜ್ ಈ ಥರ ಹುಕ್ಕಿರುತ್ತೆ, 2 ಇಟ್ಕೊಂಡಿರೋರು. ಅದು ತೊಗೊಂಡೋಗಿದ್ದಾನೆ, ಆ ಹುಕ್ ತೆಗೆದಾನೆ, ಆ ಬರ್ಜಿ ತೆಗೆದು ಹಿಂಗೆ ಚುಚ್ಚಿ, ಆಮೇಲೆ ಆ ನಾಗರಾವನ ಹಂಗೆ ಸುತ್ತಕೊಂಡು ಹೊರಗಡೆಗೆ ಬಿಟ್ಬಿಡೋ. ಇಲ್ಲ ಸತ್ತೋಯ್ತು ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಮಾಡ್ತಾಯಿದ್ರು, ನಾಗರಾವು ಸತ್ತೋದ್ರೆ ಅದಕ್ಕೆ ದಹನ ಮಾಡ್ತಾಯಿದ್ರು, ಅಂತ್ಯಕ್ರಿಯೆ ಮಾಡೋರು ಅವರು. ಅದೊಂದು ಮಾಡೋರು ಹುಣಸೂರಲ್ಲಿ. ಅವ್ರಿಗೆ ಇದ್ರ ಬಗ್ಗೆ ತುಂಬ ಒಳ್ಳೆ ಹೆಸರು ಬಂತವ್ರು. ಒಳ್ಳೆ ಉಪಯೋಗಿ, ಮನೆಗೆ ಇದು ಮಾರಿ ಹೊರಗಡೆಗೆಲ್ಲದಕ್ಕೂ ತುಂಬ ಉಪಕಾರಿನೇ. ಆ ಥರ ನನಗೇನು ಹಿಡಿಸ್ಲಿಲ್ಲ ಆ ಗುಣಗಳು, ಅದು ಇದು. ಸೊ ಮಾತ್ರ ಬೈತಿದ್ದು, ಎಲ್ಲರಿಗೂ ಬೈಯೋರು? ಎಲ್ರಿಗೂ ಬೈಯೋರು, ಮಕ್ಳಿಗೆಲ್ಲ ಹೊಡೆದು ಒದ್ಬಿಡೋರು, ಆ ಥರ ಎಲ್ಲ ಮಾಡೋರು. ಅದರಿಂದ ನನಗೆ ಅದೇನೋ ಅದರಿಂದನೋ ಏನೋ ಅಂತ ನಮ್ಮ ತಂದೆ ಕಂಡ್ರೆ ನನಗೆ ಇವತ್ತಿಗೂ ನನಗೆ ಇಷ್ಟ ಇಲ್ಲ. ನಮ್ಮ ತಾಯಿ ಭಾಳ ಬೇಗ ಹೊಟ್ಟೋದ್ರು. ಅವರು ಇನ್ನೂ ಚೆನ್ನಾಗಿ ಚಿಕ್ಕಮ್ಮನ ಜೊತೆ ಬೆಳೆದಿದ್ದು. ಆಮೇಲೆ ನಾನು ನಮ್ಮ ಹುಣಸೂರು ಕೃಷ್ಣಮೂರ್ತಿಗಳ ಮನೆಯಲ್ಲ ಬೆಳೆದಿದ್ದು ಜಾಸ್ತಿ. ಅವ್ರಿಗೆ ಮಕ್ಕಳೆಲ್ಲ ಹಾಗೆ ಹೊಟ್ಟೋಗೋವು. ಸೊ ನಾನೊಬ್ಬನೇ ಅವ್ರ ಜೊತೆ ಇರ್ತಿದ್ದು. ಎಷ್ಟೋ ಜನ ಮೊದಲು ಇಂಡಸ್ಟ್ರಿಲೆಲ್ಲ ಅವ್ರ ಜೊತೆ ನನ್ನ ಓಡಾಟ ನೋಡ್ಬಿಟ್ಟು ನನ್ನ ಸ್ವಂತ ಮಗ ಅಂತ ತಿಳ್ಕೊಂಬಿಟ್ಟಿದ್ರು ಅವನು. ಸೊ ಆ ಥರನೇ ನನ್ನ ನೋಡ್ಕೊಳ್ಳೋರು, ನಾನು ಹಾಗೇನೆ ಅವ್ರಿಗೆ ನೋಡ್ಕೊತಾ ಇದ್ದು. ಅವ್ರ ಕಷ್ಟದ ದಿನಗಳಲ್ಲಿ, ಹುಣಸೂರವ್ರ ಕಷ್ಟದ ದಿನಗಳಲ್ಲೂ ಕೂಡ ನಾನು ನೋಡಿದ್ದೇನೆ. ತುಂಬ ಕಷ್ಟಪಟ್ಟಿದ್ದಾರೆ ಅವರು.